ಆತ್ಮೀಯರೇ, ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ. ನಾನು ಮಿರ್ಲೆ ಮಂಜುನಾಥ್. ಆತ್ಮೀಯರೇ, ಇವರು MS ಮಂಜುಳಾ, ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದವರು. ಈಗ ನಿವೃತ್ತರಾಗಿದ್ದಾರೆ. ಇವರು ನಮ್ಮೂರು ಮಿರ್ಲೆಯ ಸಣ್ಣಪ್ಪಾಜಿ ಗೌಡರು ಮತ್ತು ತುಳಸಮ್ಮರ ಮಗಳು. ಬದುಕಿನ ಪಾಠವನ್ನು ಕಲಿಸುವುದೇ ಬಡತನ ಎಂದು ಹೇಳಿ ಶಿಕ್ಷಣವನ್ನು ಸ್ವಾವಲಂಬಿಯಾಗಿ ತೆಗೆದುಕೊಂಡು ಸಮಸ್ಯೆಗಳನ್ನು ಮೆಟ್ಟಿ ನಿಂತ ಸಾಧಕಿ. ತಂದೆಯ ಮಾತುಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಸಾಧನೆಯ ಹಾದಿಯಲ್ಲಿ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಸಾಧಕರ ಸಾಲಿನಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮೂರಿನ ಹೆಣ್ಣುಮಗಳು MS ಮಂಜುಳಾರವರು. ಶ್ರೀ ಎಲ್ ಪುಟ್ಟಸ್ವಾಮಿಗೌಡರವರ 90ನೇ ವರ್ಷದ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ತಮ್ಮ ಅರ್ಥಪೂರ್ಣ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಈ ಒಂದು ಮಾತುಗಳನ್ನು ಅವರಿಂದಲೇ ಸಂಪೂರ್ಣವಾಗಿ ತಿಳಿಯೋಣ. ಈ ದಿನ ನಮ್ಮೂರಿನ ಅಪರೂಪದ ದಂಪತಿಗಳಾದಂತಹ ಶ್ರೀಯುತ ಪುಟ್ಟಸ್ವಾಮಿಗೌಡರು ಮತ್ತು ನಾಗಮ್ಮ ಅವರ ಮಕ್ಕಳು ಆಯೋಜನೆ ಮಾಡಿರ್ತಕ್ಕಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನೂರಿನ ಎಲ್ಲ ಹಿರಿಯರೇ, ನನ್ನ ಸಹಪಾಠಿಗಳೇ, ಕಿರಿಯ ಮಿತ್ರರೇ, ಪ್ರೀತಿಯ ಪುಟಾಣಿಗಳೇ, ಬಹುಶಃ ಸೂರಪ್ಪನವ್ರು ಮಾತನಾಡಿದ ಮೇಲೆ, ಅವರ ಯಶೋಗಾಥೆಯನ್ನ ಕೇಳಿದ ಮೇಲೆ ನಾನೇನು ಮಾತಾಡೋದಿಲ್ಲ. ಆದರೆ ನಟರಾಜ್ ಸೂರಪ್ಪನವರು ಮತ್ತು ಚಂದ್ರಶೇಖರ್ ಅವರ ಜೊತೆಗೆ ನನ್ನನ್ನ ಸನ್ಮಾನ ಮಾಡಬೇಕು ಅಂತ ಯಾಕೆ ಆರಿಸ್ಕೊಂಡ್ರು ಅಂತ ನನ್ಗೆ ತುಂಬಾ ಮುಜುಗರ ಆಗ್ತಿದೆ. ನಾನೇನು ಸಾಧಕಿ ಅಲ್ಲ, ಹೊಟ್ಟೆಪಾಡಿಗೆ ಓದ್ದವ್ರು ನಾವೆಲ್ಲ. ಆರ್ಥಿಕ ಸ್ವಾವಲಂಬನೆಯನ್ನ ಪಡ್ಕೊಳ್ಬೇಕು ಅಂತ ಓದ್ದವರು. ಸೂರಪ್ಪನವರ ಮುಂದೆ, ಚಂದ್ರಶೇಖರ್ ಅವರ ಮುಂದೆ ಕಿರಿಯರಲ್ಲಿ ಕಿರಿಯಳು ನಾನು. ಹಾಗಾಗಿ ಅವರ ನಡುವೆ ನನ್ನನ್ನು ಕೂಡ ಗುರುತಿಸಿರೋದು ನಟರಾಜ್ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಗೌರವ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ, ಸಾಧನೆ ಅಲ್ಲ. ನಾನು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರನ್ನ ರಿಕ್ವೆಸ್ಟ್ ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ನಡುವೆ ಇರ್ತಕ್ಕಂತಹ ವಿಶೇಷ ವ್ಯಕ್ತಿತ್ವವನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸದೆ ಹೋದ್ರೆ ಅದಲ್ಲೇ ಮರ್ತು ಹೋಗ್ಬಿಡ್ತದೆ. ಅದಕ್ಕಿರ್ತಕ್ಕಂತಹ ಏಕೈಕ ದಾರಿ ಶಾಲೆ ಮತ್ತು ಶಿಕ್ಷಣ. ಹಾಗಾಗಿ ಶ್ರೀಯುತ ಸೂರಪ್ಪನವ್ರ ಬಗ್ಗೆ, ಯಾಕೆಂದ್ರೆ ನಮ್ಮ ಪಠ್ಯ ಪುಸ್ತಕಗಳು ರಚನೆ ಆಗ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ, ಎಲ್ಲೂ ಕೂಡ ಲೋಕಲೈಸ್ ಟೆಕ್ಸ್ಟ್ ಬುಕ್ಸ್ ಇಲ್ಲ. ಬಹುಶಃ ಸ್ಥಳೀಯ ಪಠ್ಯಪುಸ್ತಕಗಳ ರಚನೆ ಆದರೆ ಸ್ಥಳೀಯ ವ್ಯಕ್ತಿತ್ವಗಳ ಬಗ್ಗೆ ಆ ಮಕ್ಕಳಿಗೆ ಪರಿಚಯ ಮಾಡಿಕೊಡೋದಕ್ಕೆ ಅನುಕೂಲ ಆಗ್ತದೆ. ಆದರೂ SDMCಗೆ ಒಂದು ಸ್ವತಂತ್ರ ಇದೆ. SDMC ಅಧ್ಯಕ್ಷರು ಮತ್ತು ಶಿಕ್ಷಕರು ಇಂತಹ ವಿಶೇಷ ವ್ಯಕ್ತಿತ್ವದ ಬಗ್ಗೆ ಈಗಾಗಲೇ ಅನೇಕ ಸಾಹಿತ್ಯ ಇದೆ ಮತ್ತು ವಿವಿಧ ತರಗತಿಗಳಿಗೆ ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂತಹ ಸಾಧನೆಯ ಬಗ್ಗೆ, ಅವರ ಜೀವನದ ಬಗ್ಗೆ ನೀವು ಒಂದು ಪಾಠವಾಗಿ ಅದನ್ನು ರಚನೆ ಮಾಡಿಕೊಂಡು, ಕೃಷ್ಣಪ್ಪ ಅವರು ಕೂಡ ಇಲ್ಲಿದ್ದಾರೆ, ನನಗೆ ತುಂಬ ಖುಷಿ ಆಗ್ತಿದೆ. BRC ಅವರು ಕೂಡ ಇದ್ದಾರೆ. ಹಾಗೆಯೇ ಹೈಸ್ಕೂಲ್ ವತಿಯಿಂದ ಕೂಡ ಶಿಕ್ಷಕರು ಬಂದಿದ್ದಾರೆ, ಮಹಾದೇವ್ ಅವರು. ಸೊ ಇಟ್ ಈಸ್ ಪಾಸಿಬಲ್. ಆ್ಯಕ್ಚುಲಿ ಇದಕ್ಕೆ ಯಾರೂ ಆಕ್ಷೇಪಣೆ ವಿಧಿಸೋದಿಲ್ಲ. ನೀವು ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿದರೆ ಅದಕ್ಕೊಂದು ರಾಜಕೀಯ ಉಂಟಾಗ್ತದೆ. ಆದರೆ ಸೂರಪ್ಪನವರ ಬಗ್ಗೆ ಶಾಲೆಯ ಪಠ್ಯದಲ್ಲಿ ಸೇರ್ಪಡೆ ಮಾಡಿದರೆ, ಅದನ್ನು ವಿಶೇಷ ಪಾಠವಾಗಿ ಮಕ್ಕಳಿಗೆ ಕಲಿಸಿದ್ರೆ, ಈಗ ಕಣ್ಣೆದುರಿಗೆ ನೋಡಿರ್ತಕ್ಕಂತಹ ಆ ವ್ಯಕ್ತಿಯ ಬಗ್ಗೆ ಒಂದು ಆದರ್ಶ ಪಾಠ ಅವರಿಗೆ ಕಣ್ಮುಂದೆ ಬರ್ತದೆ. ಮಕ್ಕಳಿಗೆ ನಾವು ಕೂಡ ಒಂದು ಸಾಧನೆಯನ್ನು ಮಾಡಬಹುದು ಅನ್ನೋ ಹೆಬ್ಬಯಕೆ ಉಂಟಾಗ್ತದೆ. ಆ ಮಗು ಅವಾಗಿಂದ ಸೂರಪ್ಪನವ್ರು ಮಾತನಾಡುವಾಗ ತದೇಕ ಚಿತ್ತನಾಗಿ ಆಲಿಸ್ತಾ ಇದ್ದ. ಏನಪ್ಪ ನಿನ್ನ ಹೆಸರು? ಕೃತಿಕ್. ಎಷ್ಟು ಅದ್ಭುತವಾಗಿ ಅವನು ಆಲಿಸ್ತಾ ಇದ್ದ ಅಂತ ಹೇಳಿದ್ರೆ ನನಗನ್ನಿಸ್ತದೆ ಅವನ ಮೇಲೆ ಇವರ ಮಾತುಗಳು ಎಷ್ಟು ಪ್ರಭಾವವನ್ನು ಬೀರಿರಬಹುದು ಅಂತ.
ಸೊ ಇಂತಹ ಮಹಾನ್ ವ್ಯಕ್ತಿಗಳು ಮಾತಾಡ್ತಕ್ಕಂಥ ಒಂದು ಮಾತು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ಬೋದು, ಮುಂದೆ ಏನಾದರೂ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಹುಟ್ಟಿಸ್ಬೋದು. ಸೊ ಇಂತಹ ಕನಸುಗಳನ್ನು ಬಿತ್ತೋದಕ್ಕೆ ಅವರ ವ್ಯಕ್ತಿತ್ವದ ಪರಿಚಯ ನಮ್ಮ ಪಠ್ಯದಲ್ಲಿ ಸೇರ್ಪಡೆಯಾಗಬೇಕು. ಅದನ್ನು ದಯಮಾಡಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲ ಶಿಕ್ಷಕರಲ್ಲಿ ಕೂಡ ರುಕ್ಮಿಣಿ ಮತ್ತು ಅವರ ಟೀಮ್, ಪ್ಲೀಸ್ ಇನ್ಕಾರ್ಪೊರೇಟೆಡ್ ಲೆಸನ್ ಇನ್ ಟು ಯುವರ್ ಟೆಕ್ಸ್ಟ್ ಬುಕ್ ಪ್ಲೀಸ್. ಬೇಕಾದರೆ ಸಾಹಿತ್ಯ ರಚನೆಗೆ ನಮ್ಮ ಚಂದ್ರಶೇಖರ್ ಈಗ ಆಲ್ರೆಡಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಅದನ್ನು ಇನ್ನೂ ಸ್ವಲ್ಪ ಆಕರ್ಷಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅವರ ಬಾಲ್ಯ ಮತ್ತು ಜೀವನ, ಅವರ ಸಾಧನೆ, ಅವರ ಸವಾಲುಗಳು, ಅವರು ಎದುರಿಸಿದ ರೀತಿ, ಅವರ ವ್ಯಕ್ತಿತ್ವದಲ್ಲಿ ನಿಷ್ಪಕ್ಷಪಾತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಸರಳವಾಗಿ ಬದುಕಿದ್ರಿಂದ ಹೇಗೆ ಸಾಧನೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಯಿತು, ಪ್ರಪಂಚದ ಉತ್ತುಂಗ ವಿಜ್ಞಾನಿಗಳಲ್ಲಿ ಒಬ್ಬರಾಗಿ ನಿಲ್ಲಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಆದರ್ಶವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ಲೀಸ್ ಇನ್ಕಾರ್ಪೊರೇಟ್ ಇಟ್. ಓಕೆ, ಸೊ ದಿಸ್ ಈಸ್ ಮೈ ರಿಕ್ವೆಸ್ಟ್. ಓಕೆ ಸರ್, ಸೊ ಎಸ್ ಸರ್, ಪ್ಲೀಸ್ ಅದಾಗಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮ ಟೆಕ್ಸ್ಟ್ ಬುಕ್ಗಳು ಮೇಲಿಂದ ಹೇರಿಕೆ ಆಗಿರ್ತವೆ, ಸ್ಥಳೀಯ ಮಹತ್ವಗಳನ್ನು ತಿಳಿಸ್ತಕ್ಕಂಥದ್ದು, ಸ್ಥಳೀಯ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಮರೆತೇ ಹೋಗ್ಬಿಡ್ತದೆ. ಸೊ ಹಾಗಾಗಿ ಇವತ್ತು ಇಂತಹ ವಿಜ್ಞಾನ ಮುಕುಟ ಮಣಿಯ ಜೊತೆಗೆ ನಾವಿದ್ದೀವಿ, ಅವ್ರ ಪಕ್ಕ ಕೂತ್ಕೊಂಡಿದ್ದೀವಿ ಅಂದರೆ ನಾವೆಷ್ಟು ಭಾಗ್ಯವಂತರು ಅಲ್ವಾ? ಹೌದಾ ಅಲ್ವಾ ಮಕ್ಕಳೇ? ಅಲ್ವಾ? ಸೊ ಇಂತಹ ವಿಜ್ಞಾನಿ ಅಕ್ಕಪಕ್ಕ ನಾವಿದ್ದೀವಿ, ಅವರ ಪ್ರಭಾವ ನಮಗೆ ಆಗಬೇಕು ಅಂತ ಅನ್ಸಲ್ವಾ ನಿಮಗೆ? ಅಲ್ವಾ? ನಂಗೆ ಮತ್ತೊಂದು ಖುಷಿಯಾಗಿದ್ದೇನೆಂದರೆ ಕಳೆದ ಸಲದ ಇದೇ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಇಂಟ್ರಡ್ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ವಾಟ್ ಈಸ್ ದಿಸ್? ವೆರಿ ಗುಡ್, ವೆರಿ ಗುಡ್. ನಾನು ಬಂದ ತಕ್ಷಣ ಒಂದು ಮಗು ಬಂದ್ಲು, ನೀನಲ್ಲ, ಅವಳು ಬಂದು ಹೇಳಿದ್ಲು, ಫಸ್ಟ್ ಲೆವೆಲಲ್ಲಿ ನಾವು ಇಷ್ಟು ಜನ ರವಿಯವರು ನಮಗೆ ಟೀಚ್ ಮಾಡಿದರು, ನಾವು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಸೆಕೆಂಡ್ ಲೆವೆಲ್ಗೆ ಇಷ್ಟು ಜನ ಆಯ್ಕೆ ಆದರು ಅಂದಾಗ ನಂಗೆ ತುಂಬ ಖುಷಿ ಆಯಿತು. ನಾನು ಈ ಸಂದರ್ಭದಲ್ಲಿ ರವಿ ಆ್ಯಂಡ್ ರುಕ್ಮಿಣಿಯವ್ರನ್ನ ಅಭಿನಂದಿಸೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಒಲಿಂಪಿಯಾಡ್ ಅಂತಕ್ಕಂತಹ ಪರೀಕ್ಷೆ ಇವತ್ತು ರೆಪ್ಯೂಟೆಡ್ ಖಾಸಗಿ ಶಾಲೆಗಳೇನಿದ್ದಾವೆ ಆ ಎಲ್ಲ ಶಾಲೆಗಳಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡೋದು ಕಷ್ಟ ಇದೆ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳನ್ನು ಆಯಾ ವಿಷಯಗಳಲ್ಲಿ ತಯಾರು ಮಾಡ್ತಕ್ಕಂಥ ಒಂದು ಪರೀಕ್ಷೆ ಇದು. ಇದಕ್ಕೆ ವಿಶೇಷವಾದಂತಹ ರಿಸೋರ್ಸಸ್ ಬರ್ತದೆ. ಸೊ ಇಂಗ್ಲೀಷ್ನಲ್ಲಿ ಕಳೆದ ಸಲ ಇಲ್ಲಿಯ ಮಕ್ಕಳು ಮಾತಾಡಿದ ರೀತಿ, ಅವರ ಒಂದು ವಿಶೇಷವಾದಂಥ ಜ್ಞಾನ, ಶಿಕ್ಷಕರ ಒಂದು ಆಸಕ್ತಿಯನ್ನು ಗಮನಿಸಿದಾಗ ಯಾಕೆ ನಾವು ಇದನ್ನು ಇಂಟ್ರಡ್ಯೂಸ್ ಮಾಡಬಾರ್ದು ಈ ಶಾಲೆಯಲ್ಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಅದನ್ನು ಚಾಲ್ತಿಗೆ ತಂದಿದ್ದಾರೆ, ಅದಕ್ಕೆ ಸಾಕ್ಷಿಯಾಗಿ ಸರ್ಟಿಫಿಕೇಟ್ ಇಲ್ಲಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಈ ಥರದ ಒಂದು ಕ್ರಿಯೇಟಿವಿಟಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಇಂಟ್ರಡ್ಯೂಸ್ ಮಾಡಿದರೆ ಖಂಡಿತವಾಗಿಯೂ ಕೂಡ ಸರ್ಕಾರಿ ಶಾಲೆ ಅಂತಕ್ಕಂತಹ ಒಂದು ಏನು ಮೂಗು ಮುರಿತಕ್ಕಂಥ ಒಂದು ಸಂದರ್ಭ ಇದೆ ಇವತ್ತು ನಮ್ಮ ವ್ಯವಸ್ಥೆನಲ್ಲಿ, ಅದು ಕಣ್ಮರಿ ಆಗ್ತದೆ. ಯಾಕೆಂದರೆ ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದ್ದವರು, ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ದವರು. ಆವತ್ತಿನ ದಿನಗಳಲ್ಲಿ ಈ ಖಾಸಗಿ ಶಾಲೆಗಳ ಪ್ರಭಾವ ಅಷ್ಟಿರಲಿಲ್ಲ. ಆದರೆ ನಿಜವಾದ ಶಿಕ್ಷಣ ಯಾವಾಗ ನಮ್ಮದಾಗ್ತದೆ ಅಂತ ಹೇಳಿದ್ರೆ ನಾವು ನಮ್ಮ ಕುಟುಂಬವನ್ನು ಅರ್ಥ ಮಾಡಿಕೊಂಡಾಗ. ಇವತ್ತು ನಾನೇನಾದರೂ ಇಲ್ಲಿ ನಿಮ್ಮ ಮುಂದೆ 4 ಮಾತಾಡಲಿಕ್ಕೆ ಅಥವಾ ಯಾವುದೋ ಒಂದು ಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ. ಚಂದ್ರಶೇಖರ್ ಮಾತಾಡ್ತಾ ಹೇಳಿದ್ರು, ಮನೆಯಲ್ಲಿರೋ ಎಲ್ಲ ಮಕ್ಕಳು ಓದಬೇಕು ಅನ್ನೋ ಕಾಲ ಇರಲಿಲ್ಲ ಆಗ. ಅದರಲ್ಲಿ ಹೆಣ್ಮಕ್ಳಾದ್ರಂತೂ ಓದಿಸೋದೇ ಬೇಡ ಅನ್ನೋ ಕಾಲನೂ ಕೂಡ ನಮ್ಮೂರಿನಲ್ಲೂ ಇತ್ತು. ಅಂತಹ ಸಂದರ್ಭದಲ್ಲಿ ಬರೀ ಹೆಣ್ಮಕ್ಳು ಇದ್ದಾಗ ಜವಾಬ್ದಾರಿ ಕಳ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಗಳು ಕೂಡ ಅನೇಕ ಕುಟುಂಬಗಳಲ್ಲಿತ್ತು. ಆದರೆ ನಾನೆಂಥ ಸೌಭಾಗ್ಯವತಿ ಅಂತ ಹೇಳಿದ್ರೆ, ನನ್ನ ಅಪ್ಪ ಸಣ್ಣಪ್ಪಾಜಿ ಗೌಡ್ರು, ನನ್ನಮ್ಮ ತುಳಸಮ್ಮ, ಪುಟ್ಟಸ್ವಾಮಿ ಗೌಡ್ರು ಮತ್ತು ನಾಗಮ್ಮ ಅವರಷ್ಟೇನೆ ಒಂದು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದ್ದರು. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳೋರು. ನಮ್ಮನೆ ಕೊಪ್ಪಲಲ್ಲಿ ಒಂದು ಹೆಂಚಿನ ಮನೆ, ನಮ್ಮನೆ ಎದುರುಗಡೆ ಮಹಡಿ ಮನೆ, 2 ಅಂತಸ್ತಿನ ಮಹಡಿ ಮನೆ. ನನ್ನ ಮನೆಯ ಜಗಲ ಮೇಲೆ ಕೂತು ನಾನು ಆ ಮಹಡಿ ಮನೆಯನ್ನು ನೋಡ್ತಾ ಕೂತ್ಕೊಳ್ಳುವೆ. ನನ್ನ ತಂದೆ ಒಂದಿನ ಹೇಳಿದ್ರು, ಮಗಳೇ, ಗುಣದಲ್ಲಿ ನಮಗಿಂತ ದೊಡ್ಡವರನ್ನ, ಐಶ್ವರ್ಯದಲ್ಲಿ ನಮಗಿಂತ ಚಿಕ್ಕವರನ್ನ, ಆರ್ಥಿಕ ಪರಿಸ್ಥಿತಿಯಲ್ಲಿ ನಮಗಿಂತ ಚಿಕ್ಕವರನ್ನ ನೋಡಿದ್ರೆ ಮಾತ್ರ ನೀನು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಅನ್ನೋ ಒಂದು ಮಾತು ಇವತ್ತು ಕೂಡ ನನಗೆ ನೆನಪಾಗ್ತದೆ. ಬಹುಶಃ ಇವತ್ತು
ನಾನೇನಾದರೂ ನನ್ನ ವೃತ್ತಿ ಬದುಕಿನಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿ ನೀಡಿದ ಶಿಕ್ಷಣ. ಹಾಗಾಗಿ ಶಿಕ್ಷಣ ಮಾತ್ರ ನಮ್ಮನ್ನು ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ ಸಾಧ್ಯ, ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆಯೇ ಎಷ್ಟೋ ಸಲ ಬಡತನವನ್ನು ದೂರ್ತಾರೆ, ಆದರೆ ನಿಜವಾದ ಬದುಕಿನ ಪಾಠವನ್ನು ಕಲಿಸ್ತಕ್ಕಂಥದ್ದೇ ಬಡತನ. ನಮ್ಮ ಅವಶ್ಯಕತೆಗಳನ್ನೆಲ್ಲ ನಾವು ಪೂರೈಸ್ಕೊಂಡು ಬಿಟ್ರೆ ಬದುಕು ಏನನ್ನೂ ಕಲಿಸೋದಿಲ್ಲ. ನಿಜವಾಗಿ ಬದುಕು ಕಲಿಸ್ತಕ್ಕಂಥದ್ದು ಬಡತನ, ಸವಾಲುಗಳನ್ನು ಎದುರಿಸ್ತಕ್ಕಂಥದ್ದು, ಸಮಸ್ಯೆಗಳನ್ನು ನಿಭಾಯಿಸ್ತಕ್ಕಂಥದ್ದು, ಸರಿಯಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಬಡತನದಿಂದ ಮಾತ್ರ. ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ. ಇವತ್ತು ಸೂರಪ್ಪನವರು ಮಿರ್ಲೆಯ ಹೆಸರನ್ನು ಜಗತ್ತಿನಾದ್ಯಂತ ಮಿರ್ಲೆ ಸೂರಪ್ಪ ಅಂತಲೇ ಅವ್ರನ್ನ ಕರೀತಾರೆ. ಅವರ ಹೆಸರಿನೊಟ್ಟಿಗೆ ಊರಿದೆ. ಚಂದ್ರಶೇಖರ್ ಹೆಸರಿನ ಜೊತೆಗೆ ಊರಿದೆ. ಅಂದರೆ ನನ್ನ ಹುಟ್ಟಿದ ಊರಿಗಾಗಿ ನಾನು ಏನನ್ನಾದರೂ ಮಾಡಬೇಕು ಅಂತ. ನನಗೊಂದು ಹಳೆಯ ಚಿತ್ರಗೀತೆ, ಬಹುಶಃ ನಾವೆಲ್ಲರೂ ಸಣ್ಣವರಿದ್ದಾಗ ಕೇಳಿದ್ದೀವಿ. ಹೋಗದಿರಿ ಸೋದರರೇ, ಕೇಳಿದ್ದೀರಾ ನೀವು? ಹೋಗದಿರಿ ಬಂಧುಗಳೇ ಅಲ್ವಾ, ಕೇಳಿದ್ದೀರಾ? ಹುಟ್ಟೂರನ್ನ ಬಿಟ್ಟು ಹೋದರೆ ಕಟ್ಟುವರ್ಯಾರು ಈ ಊರ ಅಂತ ಆ ಹಾಡಿದೆ. ನಾವು ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಹುಟ್ಟೂರನ್ನು ಬಿಟ್ಟು ಹೋಗ್ತೀವಿ, ಆದರೆ ನಮ್ಮ ಹುಟ್ಟೂರಿನ ಜೊತೆಗೆ ಮತ್ತೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದು ಶಾಲೆ ಮಾತ್ರ. ಬಹುಶಃ ಈ ಶಾಲೆ ಇಲ್ಲದೆ ಇದ್ದರೆ, ನಾವು ಶಿಕ್ಷಣ ಪಡೆಯದೇ ಇದ್ದಿದ್ರೆ ನಾವು ಈ ಶಾಲೆಯ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಮಹತ್ವವನ್ನು ಅರ್ಥ ಮಾಡ್ಕೊಂಡೇನೆ ಬಹುಶಃ ನಟರಾಜ್ ಅವರು ತಮ್ಮ ತಂದೆ ತಾಯಿಗಳ ಬಗ್ಗೆ, ತಮ್ಮ ತಂದೆಯವರ ಒಂದು ಸ್ಮರಣೆಯನ್ನು ನೆನಪಿಸ್ಕೊಳ್ಳೋದಕ್ಕೆ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಶಾಲೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ. ಹಾಗಾಗಿ ಏನೇ ಒಳ್ಳೆಯ ಸಂದೇಶಗಳನ್ನು ಹುಟ್ಟು ಹಾಕಬೇಕಾದ್ರೆ ಶಾಲೆಗೆ ಮಾತ್ರ ಸಾಧ್ಯ, ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಕಣ್ಮುಂದೆ ಒಂದು ಆದರ್ಶ ವ್ಯಕ್ತಿತ್ವ ಪರಿಚಯ ಆಗಿದೆ ನಮ್ಮೆಲ್ರಿಗೂ ಕೂಡ. ವಿಶೇಷವಾಗಿ ಅವರ ಭಾಷಣವನ್ನು ಕೇಳಿದ ಮೇಲೆ, ಅವರ ಸಾಧನೆಯನ್ನು ಅರ್ಥ ಮಾಡ್ಕೊಂಡ್ಮೇಲೆ ಇದು ನಮ್ಮ ಶಿಕ್ಷಕರಿಗೂ ಕೂಡ ಒಂದು ಪಾಠ. ಯಾಕೆಂದರೆ ವಿಜ್ಞಾನ ಅಂತಕ್ಕಂಥದ್ದು ಬುದ್ಧಿವಂತರ ಸ್ವತ್ತೇನಲ್ಲ. ಅವ್ರು ಹೇಳಿದ್ರಲ್ಲ, ಪ್ರತಿಭೆ ಸಾಧಕನ ಸ್ವತ್ತು, ನಿರಂತರ ಪರಿಶ್ರಮ ಮಾಡ್ತಕ್ಕಂಥವರ ಸ್ವತ್ತು. ಅವರಿದ್ದಂತಹ ವ್ಯಕ್ತಿತ್ವದಿಂದಾಗಿ ಆ ಪ್ರತಿಭೆ ತಮ್ಮದನ್ನಾಗಿಸ್ಕೊಂಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಮಕ್ಕಳೇ, ನೀವು ಕೂಡ ಈ ಹೆಸರನ್ನು, ಈ ಊರಿನ ಹೆಸರನ್ನು ಏನಾದರೂ ನೀವು ಉಳಿಸ್ಬೇಕು, ಮುಂದುವರಿಸಬೇಕು ಅನ್ನೋದಾದರೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ, ಅದು ವಿಜ್ಞಾನ ಇರ್ಬೋದು, ಸಾಹಿತ್ಯ ಇರ್ಬೋದು. ಚಂದ್ರಶೇಖರ್ ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ಬರೀತಾರೆ. ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಎಷ್ಟು ಅರ್ಥಪೂರ್ಣವಾಗಿ ತಮ್ಮ ಅಂಕಣಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ಸಾಮರ್ಥ್ಯ ಇದೆ. ಆದರೆ ಆ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥ ಕೆಲಸ, ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ನಮ್ಮ ಶಾಲೆಗಳಲ್ಲಿ ಆಗಬೇಕು. ಆ ಕೆಲಸ ಈ ಶಾಲೆ ಮಾಡ್ತದೆ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಟರಾಜ್ ಅವರು ಮತ್ತು ಅವರ ಕುಟುಂಬ ವರ್ಗ, ಯಾಕೆಂದರೆ ನಟರಾಜ್ ಈಗಲೂ ನನಗೊಂದು ಕ್ವಶನ್ ಮಾರ್ಕ್, ನನ್ನನ್ನು ಇಲ್ಲಿ ಆರಿಸಬಾರ್ದಿತ್ತು. ಈ ಊರಿನಲ್ಲಿ ಇನ್ನೂ ವಿಶೇಷ ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಸೂರಪ್ಪನವರ ಜೊತೆಗೆ ಕೂತ್ಕೊಳ್ಳಿಕ್ಕೆ ಇವತ್ತು ನನಗೊಂದು ವಿಶೇಷ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ಊರಿಗಾಗಿ, ಶಾಲೆಗಾಗಿ, ಮಕ್ಕಳಿಗಾಗಿ, ತಂದೆ ತಾಯಿಗಳ ಒಂದು ಹೆಸರನ್ನು ಉಳಿಸ್ತಕ್ಕಂಥ ಒಂದು ಕುಟುಂಬವಾಗಿ, ಅವರ ಇಡೀ ಕುಟುಂಬವೇ 3 ಜನ ಅಣ್ಣ ತಮ್ಮದಿರ್ದು ಅಲ್ಲಿ ಫೋಟೋ ನೋಡ್ತಾ ಇದ್ದಾರೆ. ನನಗೆ ರಾಮ ಲಕ್ಷ್ಮಣ ಅವರ ಹೆಸರು ಜ್ಞಾಪಕ ಬರ್ತದೆ. 3 ಸಹೋದರರು ಕೂಡ ತುಂಬ ಒಂದು ಉತ್ಸಾಹದಿಂದ, ಮತ್ತು ನಟರಾಜ್ ಅವರು ಊರಿನ ಬಗ್ಗೆ ಈಗಾಗಲೇ ಅವರು ಹೇಳ್ತಾ ಇದ್ರು, ಎಷ್ಟು ಗಿಡಮರಗಳನ್ನು ನೆಡೆಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿ. ನನಗೆ ಅದಕ್ಕೆ ಕಳೆದ ಸಲ ಕೂಡ ನಾನು ಹೇಳಿದೆ, ತಾಯಿ ಮಗುವಿಗೆ ಹಾಲೂಡುವಾಗ ಹೇಳ್ತಾಳಂತೆ, ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಕೆರೆಗಳನ್ನು ಕಟ್ಟಿಸು, ಬಾವಿಗಳನ್ನು ತೋಡಿಸು, ಗಿಡಮರಗಳನ್ನು ನೆಡೆಸು ಅಂತ. ಹಾಗೆ ಬಾವಿ, ಕೆರೆ ಇವತ್ತು ಮಾಯ ಆಗ್ತಾ ಇದೆ. ಇಲ್ಲೂ ಕೂಡ ಒಂದು ಬಾವಿ ಇತ್ತು, ನಾವು ಓದುವಾಗ ಒಂದು ದೊಡ್ಡ ಬಾವಿ ಇತ್ತು. ಆ ಬಾವಿಯ ಸುತ್ತ ನಾವೆಲ್ಲರೂ ಕೂತ್ಕೊಳ್ತಾ ಇದ್ವಿ. ಸೊ ಗಿಡಗಳನ್ನು ನಡೆಸ್ತಕ್ಕಂಥ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಹುಟ್ಟು ಸಾರ್ಥಕ ಆಗಬೇಕಾದ್ರೆ ನಾವು ಮುಂದೆ ಹುಟ್ತೀವ ಗೊತ್ತಿಲ್ಲ, ಹಿಂದೆ ಹುಟ್ಟಿದ್ವಾ ಅಂತಲೂ ಗೊತ್ತಿಲ್ಲ, ಈಗಿದ್ದೀವಿ ನಾವು. ಈ ಸಂದರ್ಭದಲ್ಲಿ ನನ್ನ ಬದುಕಿನಲ್ಲಿ, ನನ್ನ ಊರಿನಲ್ಲಿ, ನನ್ನ ಹುಟ್ಟಿದ ಊರಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡು ತಂದೆಯ ಹೆಸರಿನಲ್ಲಿ, ತಂದೆಯ ಬಗ್ಗೆ ವಿಶೇಷವಾದಂತಹ ಒಂದು ಗೌರವ, ಪ್ರೀತಿ, ಮಮತೆ ಆ ಕುಟುಂಬದವರಿಗೆ. ನಟರಾಜ್, ನಿಮ್ಮ ಕೆಲಸ ನಿಜವಾಗಿಯೂ ಕೂಡ ಶ್ಲಾಘನೀಯ. ಇಡೀ ಊರಿನ ಎಲ್ಲ
ಒಂದು ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಕೂಡ ಒಂದು ಆದರ್ಶ. ಈ ಆದರ್ಶವನ್ನು ಇನ್ನೂ ಅನೇಕ ಜನ ಸಂಘಟಿತರಾಗಿ ಮಾಡಬೇಕಾಗ್ತದೆ, ಶಿಕ್ಷಣಕ್ಕಾಗಿ ಮಾಡಬೇಕಾಗ್ತದೆ. ಸೊ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಆಹ್ವಾನಿಸಿ ನನಗೂ ವಿಶೇಷವಾದಂತಹ ಒಂದು ಗೌರವವನ್ನು ನೀಡೋದಕ್ಕೆ, ನೀವು ಆಹ್ವಾನಿಸಿರೋದಕ್ಕೆ, 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.